ಇಂದಿರಾ ಕ್ಯಾಂಟೀನ್ನಲ್ಲಿ ಆಹಾರದ ಗುಣಮಟ್ಟ ಕುಸಿತ, ಸಿಬ್ಬಂದಿ ವರ್ತನೆಗೆ ಸಾರ್ವಜನಿಕರ ಆಕ್ರೋಶ. ಪಿಎನ್ಸಿಐಬಿ ನ್ಯೂಸ್, ಜೇವರ್ಗಿ. ಜೇವರ್ಗಿ ಪ್ರದೇಶದಲ್ಲಿರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಜನರಿಗೆ ನೀಡಲಾಗುತ್ತಿರುವ ಆಹಾರದ ಗುಣಮಟ್ಟ ತೃಪ್ತಿಕರವಾಗಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. ಈ ಕುರಿತು ಸ್ಥಳೀಯ ನಿವಾಸಿ ರಣಧೀರಕುಮಾರ್ ಬೆನ್ನಪ್ಪ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ದೂರುದಾರರ ಪ್ರಕಾರ ಕ್ಯಾಂಟೀನ್ನಲ್ಲಿ ತಯಾರಿಸಲಾಗುತ್ತಿರುವ ಆಹಾರವು ಸರಿಯಾದ ಸ್ವಚ್ಛತೆ ಪಾಲನೆಯಿಲ್ಲದೆ ತಯಾರಾಗುತ್ತಿದ್ದು, ಕೆಲವೊಮ್ಮೆ ಹಳೆಯ ಅಥವಾ ತಂಪಾದ ಆಹಾರವನ್ನು ವಿತರಿಸಲಾಗುತ್ತಿದೆ. ಇದರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ಹಾನಿಕರ ಪರಿಣಾಮ ಉಂಟಾಗುವ ಆತಂಕ ವ್ಯಕ್ತವಾಗಿದೆ. ಇದೇ ವೇಳೆ ಕ್ಯಾಂಟೀನ್ ಟೆಂಡರ್ ಮಾಲೀಕರಾದ ಈರಣ್ಣಗೌಡ ಹಾಗೂ ಸಿಬ್ಬಂದಿಗಳ ವರ್ತನೆಗೂ ವಿರೋಧ ವ್ಯಕ್ತವಾಗಿದೆ. ಸಾರ್ವಜನಿಕರು ಪ್ರಶ್ನೆ ಕೇಳಿದಾಗ ಅಥವಾ ಸಮಸ್ಯೆ ತಿಳಿಸಿದಾಗ ಸಿಬ್ಬಂದಿಗಳು ವಿನಯಪೂರ್ವಕವಾಗಿ ಪ್ರತಿಕ್ರಿಯಿಸದೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಅಲ್ಲದೆ ಕ್ಯಾಂಟೀನ್ನಲ್ಲಿ ತಯಾರಿಸಲಾದ ಆಹಾರ ಪದಾರ್ಥಗಳನ್ನು ಅನಧಿಕೃತವಾಗಿ ಹೆಚ್ಚಿನ ದರಕ್ಕೆ ಹೊರಗಿನ ಹೋಟೆಲ್ಗಳಿಗೆ ಮಾರಾಟ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪವೂ ಹೊರಹೊಮ್ಮಿದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಆಹಾರದ ಗುಣಮಟ್ಟವನ್ನು ಸುಧಾರಿಸುವುದು ಹಾಗೂ ಸಿಬ್ಬಂದಿಗೆ ಸೂಕ್ತ ಮಾರ್ಗದರ್ಶನ ನೀಡುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ರಣಧೀರ್ ಬಿ ಕೊಂಬಿನ್ಕಾರ್, ಜೇವರ್ಗಿ ತಾಲೂಕಿನಿಂದ. ನಾನು ಏನಪ್ಪ ಅಂತಂದರೆ ಇಂದಿರಾ ಕ್ಯಾಂಟೀನ್ನಿಂದ ಸಾರ್ವಜನಿಕರಿಗೆ ಆಗಿರ್ತಕ್ಕಂಥ ಊಟವನ್ನು ತಹಸೀಲ್ದಾರ್ ಸಾಹೇಬರು 6ನೇ ತಾರೀಕು, 7ನೇ ತಾರೀಕು, 8ನೇ ತಾರೀಕು ಸತತವಾಗಿ 3 ದಿನ ಅನ್ಕಾರ ಊಟ ಒಯ್ದಿರ್ತಾರೆ. ಒಂದು ದಿನ ಊಟ ಒಯ್ದಿರ್ತಾರೆ, 2 ದಿನ ಅನ್ಕಾರ ರೇಷನ್ ಒಯ್ದಿರ್ತಾರೆ. ಇಲ್ಲಿ ಇಂದಿರಾ ಕ್ಯಾಂಟೀನ್ಲಿಂದ, ಜೇವರ್ಗಿ ತಾಲೂಕು ಇಂದಿರಾ ಕ್ಯಾಂಟೀನ್ಲಿಂದ. ಆ ಇಂದಿರಾ ಕ್ಯಾಂಟೀನ್ ಸ್ವಂತ ತಮ್ಮ ತಹಸೀಲ ಕಾರ್ಯಾಲಯ ಕ್ಯಾಂಟೀನ್ ಅಂತ ತಿಳ್ಕೊಂಡ್ಬಿಟ್ಟಾರ. ನಾವು ಏನಾರ ಕೇಳಕ್ಕೆ ಹೋದೆವು, ಸರ್ ಇದು ಹಿಂಗ್ಯಾಕಾಗ್ಯದ ಸರ, ನಾವು ಇದು ಯಾಕೆ ಊಟ ಎಲ್ಲಿಗೆ ಹೋಗ್ಲಕ್ಕತ್ತದ ಅಂತ ಕೇಳಿದ್ಮ್ಯಾಗ ಇವರು ಇಲ್ಲಿ ಸಿಬ್ಬಂದಿಗಳು ಇಂದಿರಾ ಕ್ಯಾಂಟೀನ್ದಾಗಿದ್ದಂಥ ಸಿಬ್ಬಂದಿ ದೂರವಾಣಿ ಮುಖಾಂತರ ತಹಸೀಲ್ದಾರ್ ಸಾಹೇಬರು ಮಾತಾಡಿರ್ತಾರೆ. ಅದು ಊಟ ಹಿಂಗೆ ಇದಕ್ಕಾದ ಬೇಕಾಗ್ಯದ ಅಂತೇಳಿ ಹೇಳಿರ್ತಾರೆ. ನಾವು ತಹಸೀಲ್ದಾರ್ ಸಾಹೇಬ್ರಿಗೆ ಸರ ಅದು ಊಟ ಒಯ್ಯೋದು ಇದು ಆಗ್ತದೆ ಸರ, ಸಾರ್ವಜನಿಕರು ಊಟ ಅದ, ಇಲ್ಲಿ ಸುಮಾರು ಒಂದು 500-600 ಜನರು ಊಟ ಒಯ್ದಿರ್ತಾರೆ. ನಾವು ಸರ್ ಊಟ ಯಾಕೆ ಒಯ್ತೀರಿ ಅಂತ ನಾವು ಪ್ರಶ್ನೆ ಮಾಡೋದಕ್ಕನಕರ ನಮ್ಮ ಮ್ಯಾಗ ಸುಳ್ಳು ಆರೋಪ ಮಾಡಿ ಕೇಸ್ ಮಾಡ್ತೀವಿ ಮತ್ತು ಅನ್ಕರ ಒಳಗೆ ಹಾಕಿಸ್ತೀವಿ ಅಂತೇಳಿ ಪೊಲೀಸ್ ಸಿಬ್ಬಂದಿ ಕಳಿಸಿ ನನಗೆ ಎದುರಿಸಿ ಅಂದ್ರೆ ಇಲ್ಲಿದು ಊಟ ಪಾರ್ಸಲ್ ಒಯ್ದಿರ್ತಾರೆ ಟೈಮ್ ಮುಖಾಂತರ. ಆದರೂ ಕೂಡ ನಾನು ಕೇಳಿರ್ತೀನಿ. ಮತ್ತು 2 ದಿನ ಅನ್ಕರ ಸತತವಾಗಿ ಇಲ್ಲಿದು ರೇಷನ್ ಒಯ್ಯಾಗನೂ ಒಂದು ಸಲ ಪ್ರಶ್ನೆ ಮಾಡಿರ್ತೀನಿ. PSI ಮೇಡಮ್ ಅವ್ರಿಗೆ ಖುದ್ದಾಗಿ ತಹಸೀಲ್ದಾರ್ ಸಾಹೇಬರು ಫೋನ್ ಮಾಡಿ ಅವ ಟೈಮಿಗೆ ಹಿಡಿಲತ್ತನ, ಅವನಿಗೆ ಯಾವ್ದಾರ ಕೇಸ್ನೇ ತೊಗೊಂಬರಿ, ನಾ ಒಳಗೆ JC ಮಾಡಿಸ್ತೀನಿ ಅಂತೇಳಿ ಹೇಳಿರ್ತಾರೆ ತಹಸೀಲ್ದಾರ್ ಸಾಹೇಬರು. ಆಮೇಲೆ ಅನ್ಕರ ಸಾಯಂಕಾಲ ಒಂದು 7:30-7 ಗಂಟೆಗೆ ಹಂಗೆ ಇಲ್ಲಿ ಏಕೆ ಮಾಡಕ್ಕೆ ಹೋಗಿರ್ತೀನಿ. ಒಂದು 2-3 ದಸ್ತಿ ಕಟ್ಕೊಂಡ್ಬಂದ್ಗೇಸಿ ಅಂದ್ರೆ ನೀವು ಮಗನೇ ನೀ ಇನ್ನೊಂದು ಸರ್ತಿ ಇಂಥ ಟೆಲಿಕಾಸ್ಟ್ ಮಾಡಿದೆ ಅಂತಂದ್ರೆ ನೀ ತಿರುಗಾಡಂಗಿದೆ, ನೀನು ನೋಡ್ತೀವಿ ಅಂತೇಳಿ ಇದು ನನಗೆ ಜೀವದ ಬೇಡಿಕೆ ಹಾಕ್ಯಾರ. ಏನಾರ ಆಯಿತು ಅಂದ್ರೆ ನೇರ ಹೊಣೆ ತಹಸೀಲ್ದಾರ್. ಇವತ್ತು ಬೆಳಗ್ಗೆ ಹೋಗಿ ಮನವಿ ಕೊಟ್ಟಿನಿ, DC ಆಫೀಸರು ಕೊಟ್ಟಿನಿ, SP ಆಫೀಸರು ಕೊಟ್ಟಿವಿ, ಲೋಕಾಯುಕ್ತರ ಅಧಿಕಾರಿಗಳಿಗೆ ಕೊಟ್ಟಿವಿ. ಈಗ ಯಾಕಂತಂದ್ರೆ ಇಷ್ಟು ದಿನ ನಾ ಯಾಕೆ ಹೋಗ್ಲಿಕ್ಕಾಗಿಲ್ಲ ಅಂತಂದ್ರೆ ನನಗೆ ಜೀವ ಬೆದರಿಕೆ ಇತ್ತು, ಅದಕ್ಕೆ ಹೋಗೋಕ್ಕಾಗಿಲ್ಲ. ಇವತ್ತು ಅನ್ಕರ ಸ್ವತಃ ನಾನೇ ಹೋಗಿ ದೂರು ಸಲ್ಲಿಸಿನಿ ಅವರಿಗೆ. ನಮಗೆ ಏನಾರ ಆಯಿತು ಅಂದ್ರೆ ನೇರ ಹೊಣೆ ತಹಸೀಲ್ದಾರ್ ಸಾಹೇಬ್ರೆ. ಈಗ ತಹಸೀಲ್ದಾರ್ ಸಾಹೇಬ್ರು ಮಾಡಿದ್ರೆ ಅವ್ರು ತಪ್ಪು ಮಾಡಿದ್ರೆ ಅದು ನ್ಯಾಯ. ಇದು ಯಾರೇ ಒಬ್ಬ ಸಾರ್ವಜನಿಕರು ತಪ್ಪು ಮಾಡಿದ್ರೆ ಅದು ತಪ್ಪೇನ್ರಿ ಸರ? ಅಧಿಕಾರಿಗಳು ಮಾಡಿದ್ರೆ ಸರಿ, ಸಾರ್ವಜನಿಕರು ಮಾಡಿದ್ರೆ ತಪ್ಪೇನು? ಈಗ ಯಾರೇ ತಪ್ಪು ಮಾಡಿದ್ರು ತಪ್ಪೇ ಅದದು. ನಮಗೆ ಕಾನೂನು ಒಳಗೆ ನಮಗೆ ಕಣ್ಣಿದ್ದು ಕುಡ್ಡಿದ್ದಂಗೆ ಇರ್ತೀವಿ, ಕಾನೂನು ನಮಗೆ ಗೊತ್ತಿರಲ್ಲ. ಆ ಸಿಟಿ ಮ್ಯಾಗ ಕುಂತಂಥ ಅಧಿಕಾರಿಗಳು ಅವರೇ ತಪ್ಪು ಮಾಡಿದ್ರೆ ನಾವು ಯಾರಿಗೆ ಹೇಳಮ್ಮ? ಈ ತಾಲೂಕದಾಗ ಆಡಳಿತ ಮಾಡೋ ದಂಡ ಅಧಿಕಾರಿಗಳು ಅದು ಏನೇ ಆದ್ರೂ ಅವರಿಗೆ ವಜಾಗೊಳಿಸ್ಬೇಕು, ಸೂಕ್ತ ಕ್ರಮ ಕೈಗೊಳ್ಬೇಕು. ನಾವು ನ್ಯಾಯ ಆದಂತೇಳಿ ನಾವು ಮಾಧ್ಯಮದ ಮುಖಾಂತರ ನಮ್ಮ ನ್ಯಾಯ ಸಿಕ್ಕಿಲ್ಲ, ಮಾಧ್ಯಮಕ್ಕೆ ನಾವು ಕೈ ಜೋಡಿಸಿ ಹೇಳ್ತೀವಿ. ಅದಕ್ಕೇನದ ಸತತವಾಗಿ ಇವ್ರದ್ದು 4-5 ಸಲ ಬಂದ್ರೂ ಯಾವ ಮಾಧ್ಯಮದಾಗ ಬಂದ್ರೂ ಏನೂ ಮಾಡೋದಾಗಿಲ್ಲ. ಮತ್ತು ನಮಗೆ ಅನ್ಯಾಯ ಆಗ್ಯದ ಅಂತೇಳಿ ಮಾಧ್ಯಮಕ್ಕೆ ಬಂದ್ವಿ, ನಮ್ಮ ನ್ಯಾಯ ದೊರಕಿಸ್ಕೊಡ್ತೀವಿ. ರೆಡಿ ಮಾಡ್ಕೊಳಕ್ಕಾಗಿಲ್ಲ ಬಡವರಿಗೆ. ಇವತ್ತ ಸ್ವಲ್ಪ ಅದನ್ನ ರೇಷನ್ ಕೊಡಿಸಿದೀವಿ, ಎಲ್ಲ ಕೊಡಿಸಿದೀವಿ, ಗ್ಯಾಸ್ ಕೊಡಿಸಿದೀವಿ ಸರ್. ಸಾರ್ವಜನಿಕರಿಗಾಗಿದ್ದಂಥದ್ದು ಇಂದಿರಾ ಕ್ಯಾಂಟೀನ್ ಸರ್, ಹೌದ್ರಿ? ಅವ್ರಿಗೆ ಅಲ್ಲೆಲ್ಲ
ಕೇಳ್ಕೇಳಿ ಸರ ಹೇಳದ್ ಕೇಳ್ರಿ ಸರ, ಇದು ಲಿಖಿತವಾಗಿ ಏನಾದ್ರೂ ನೀವು ಕೊಟ್ಟಿರೇನ್ರಿ ಸರ್? ನಾವು ಡಿ ಸಿ ಸಾಬ್ರಿಗೂ ಮಾತಾಡೀವಿ, ಅವ್ರು ಏನೂ ನಾವು ಏನೂ ಕೊಟ್ಟಿಲ್ಲಪ್ಪ, ಏನೂ ಆದೇಶ ಮಾಡಿಲ್ಲ ಅಂದ್ರೆ ನೀವು ಯಾವ ಮೇರೆಗೆ ಮೇಲೆ ಆದೇಶ ಮಾಡ್ತೀರಿ ಸರ? ಹೇಳ್ರಿ. ಒಂದ್ ನಿಮಿಷ, ಈಗ ನೀವು ತಾಲೂಕಾ ದಂಡ ಅಧಿಕಾರಿಗಳಾಗೇಶ ಅಂದ್ರೆ ಅಧಿಕಾರ ದುರುಪಯೋಗ ಮಾಡ್ಕೋತೀರೇನ್ರಿ ಸರ? ಅಲ್ಲ, ಒಂದ್ ನಿಮಿಷ, ನಾನು ಹೇಳೋದು ಕೇಳ್ತೀರಾ? ಹಾ, ಹೇಳಿ. ನಾನು ಹೇಳತಾನೆ ಕೇಳ್ತಲ್ಲ. ನಾನು ಅವರಿಗೆ ಆರ್ಡರ್ ಮಾಡಿಲ್ಲ. ಒಂದನೇದ್ದು, ಅವರಿಗೆ ಸಾರ್ವಜನಿಕರದ್ದು ಕಳಿಸ್ತಾ ಇಲ್ಲ ನಾವು. ಸಾರ್ವಜನಿಕರದ್ದು ಕಳಿಸ್ತಾ ಇಲ್ಲ ರೀ. ನಾವು ರೇಷನ್ ಕೊಟ್ಟಿವಿ. ಇವತ್ತ ಸ್ಟಾರ್ಟ್ ಆಗೋದಕ್ಕ ಮಧ್ಯಾಹ್ನ ಊಟಕ್ಕೆ ಮಾತ್ರ ನಮಗ ಬರ್ತಾನೆ ಸಿಗ್ಲಿಲ್ಲ. ಐಟಮ್ಸ್ ಸಿಗ್ಲಾರ್ದಕ್ಕೆ ನೀವು ಮಾಡಿ ಕೊಡ್ರಪ್ಪ. ನಾವ್ ನಾಳೆಗೆ ಇಲ್ಲಿ ಬೇರೆದವ್ರಿಗೆ ಹೇಳಿದೀವಿ, ಅವ್ರು ಮಾಡ್ತಾರ ಅಂದದಕ್ಕೆ ಎಲ್ಲ A to Z ರೇಷನ್ ನಾವು ಕೊಟ್ಟಿದೀವಿ. ಯಾಕಂದ್ರೆ ನಮಗ ಕೇಳಿ ಒಂದ್ ನಿಮಿಷ, ನಮಗ ರೆಡಿ ಮಾಡ್ಕೊಳಕ್ ಟೈಮ್ ಸಿಗ್ಲಿಲ್ಲ. ಇನ್ನೊಂದು 500 ಜನ 400 ಜನ ಇರೋದ್ರಿಂದ ನಮಗ್ ಟೈಮ್ ಸಿಗದೆ ಇರೋದಕ್ಕೆ ಹಾಸ್ಟೆಲ್ ಎಲ್ಲ ಬಂದಿದ್ದು. ಹೌದ್ರಿ, ಬಂದದಕ್ಕೆ ನಾವು ಸಾರ್ವಜನಿಕರದಂತೂ ತಗೋತಾನೆ ಇಲ್ಲ ಸರ್. ಒಂದು ಮಾತ್ರಿ, ಬಂದಿರ್ಲಿ ಏನೇ ಇರ್ಲಿ ಸರ್, ಇದಕ್ಕಾಗೆ ಒಂದು ಯೋಜನೆ ಇರ್ತದ, ಇದಕ್ಕೆ ಒಂದು ಸ್ಕೀಮ್ ಇರ್ತದ. ನೀವು ಪ್ರೈವೇಟ್ ಆಗಿ ಅಂದ್ರೆ ಯಾರಿಗಾರ ಪ್ರೈವೇಟ್ ನಾಗ ಅಡಿಗೆ ಮಾಡಿಸ್ಲಕ್ ಕೇಳ್ಬೇಕಲ್ಲ ಸರ್. ಎಲ್ಲೋ ಒಂದ್ ಕಡೆ ಸ್ಕೀಮ್ ಮಾಡಿ, ಎಲ್ಲೋ ಒಂದ್ ಕಡೆಗೆ ಬಂದೈತೆ ಅಂದ್ರೆ ಇಂದಿರಾ ಕ್ಯಾಂಟೀನ್ ಬಂದು ಇವತ್ತು ಸಾರ್ವಜನಿಕರ ಮಾಡ್ತಕ್ಕಂಥ ಊಟಗಳನ್ನ ತಗೊಂಡು ಹೋಗ್ತಾ ಇರೋದು. ಸಾರ್ವಜನಿಕರಿಗೆ ಕೊಡ್ತಾ ಇಲ್ಲ, ಏನ್ ಮಾಡ್ತಾ ಇಲ್ಲ ಅವರು. ಪ್ರೈವೇಟ್ ಹೆಂಗೆ ಕೊಡ್ಲಾಕ ಸರ್? ಇದು ಪ್ರೈವೇಟ್ ಹ್ಯಾಂಗ್ ಕೊಡ್ಲಕ್ ಬರ್ತದ ಸರ್? ಏನು ಇದು ಪ್ರೈವೇಟ್ ಆಗಿ ಇರತಕ್ಕಂಥದ್ದು, ಇದು ಹ್ಯಾಂಗ್ ಕೊಡ್ಲಕ್ ಬರ್ತದ ಸರ್? ಇಂದಿರಾ ಕ್ಯಾಂಟೀನ್ ಈಗ ಅವ್ರು ಸಾರ್ವಜನಿಕರು ಊಟ ಕೊಡ್ತಾ ಇಲ್ಲ. ಏನ್ರಿ ಅದು? ಸಮಸ್ಯೆ ಏನಾಗಿದೆ ಅಲ್ಲಿ? ಹೋಟೆಲ್ ಮಾಡ್ಸಿದೀನಿ ನಿಮ್ಮ ಸ್ವಂತ ಬಜೆಟ್ ಇಂದ ಸರ್. ಅದು ಸಾರ್ವಜನಿಕ ಸ್ಥಳ ಸರ, ಇದು ಸಾರ್ವಜನಿಕರಿಗೆ ಪಬ್ಲಿಕ್ಕಿಗೆ ಆಗ್ಯಾದ. ನೀವು ಹೋಟೆಲ್ದಾಗ ಮಾಡಿಸ್ಬೇಕು ಸರ್, ಬೇರೆ. ನಾನು ಹೇಳ್ತಾ ಇರೋದು ಹೌದು, ಸಾರ್ವಜನಿಕರಿಗೆ ಆಗ ನಾನು ಹೋಗ್ತಾ ಇರೋದು. ನಾವು ಇಲ್ಲಿ ಮಾಡ್ತಾ ಇರೋದು ಎನ್ಮರೇಟರ್ಸ್ಗೆ ಮಾಡಿಸ್ತಾ ಇದೀವಿ. ಅದ್ರಕ್ಕಿಂತ ಸಾರ್ವಜನಿಕರಿಗೆ ಅಲ್ಲಿ ಏನಾದ್ರು ಊಟದ ತೊಂದರೆ ಆಗಿದೆ ಏನಂತ ಕೇಳ್ತಿರೋದು ಅವ್ರಿಗೆ. ಸರ್ ನಾವೊಂದು ಮಾತು ನಾವು ಮಾಡಲ್ಲ, ಅಲ್ಲಿ ತಗೊಂಡೋಗಲ್ಲ. ಸಾರ್ವಜನಿಕ ಸರ್, ಇದಕ್ಕ ಮುಂಚೆನೆ ಒಂದ್ಸಲ ಇಂದಿರಾ ಕ್ಯಾಂಟೀನ್ ಓಪನ್ ಆದಾಗನು ಅವಾಗನು ಬಂದೈತೆ ಅಂದ್ರ ಇಲ್ಲಿ ಎಲ್ಲ ನಿಮ್ಮ ಸ್ಟಾಫ್ ಎಲ್ಲ ಬಂದು, ನಿಮ್ಮ ಸಿಬ್ಬಂದಿ ಬಂದು, ಪುರಸಭೆ ಮತ್ತು ಇಲ್ಲಿ ತಹಸೀಲ್ ಸಿಬ್ಬಂದಿ ಬಂದು ಎಲ್ಲ ಊಟ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಹೋಗ್ಯಾರ ಸರ. ಅದನ್ನು ಒಂದು ನೀವು ಇದು ಮಾಡಿದ್ರಿ. ಇದು ಪ್ರೈವೇಟ್ ಅಂತಂದ್ಮ್ಯಾಗ ನೀವು ಹೋಟೆಲ್ಗಳು ಇದಾವ. ಹೋಟೆಲ್ ಪುರಸಭೆ ಏನಾಗದ್ರಿ ಸರ? ಪ್ರೈವೇಟ್ ಇದು ಓಪನಿಂಗ್ ಆದಪ್ಲೆ ಪುರಸಭೆದವರು ಮತ್ತು ನೀವು ಒಂದ್ಸಲ ಬಂದು ಊಟ ಮಾಡ್ಕೊಂಡು ಹೋಗಿಲ್ರಿ ಸರ? ಇಲ್ಲೆಲ್ಲ ನಿಮ್ಮ ಸ್ಟಾಫೇ ಕೇಳ್ರಿ, ಒಂದ್ ನಿಮಿಷ. ಯಾರು ಫ್ರೀದಾಗ ಊಟ ಮಾಡಲ್ಲ. ನಮ್ಮ ಸ್ಟಾಫ್ ಹೋದ್ರು ದುಡ್ಡು ಕೊಟ್ಟಿರ್ತಿದ್ರಿ. ಇಲ್ಲ ಸರ್, ಇಲ್ಲ. ಗೌರ್ಮೆಂಟ್ ಜವಾಬ್ದಾರಿ ಇಲ್ಲಿ ಬಂದು ಉಣಂಗಿಲ್ಲ. ಹೆಂಗ್ ದುಡ್ಡು ಕೊಟ್ಟು ಊಟ ಮಾಡ್ಬೋದು, ನೀವು ಊಟ ಮಾಡ್ಬೋದು ದುಡ್ಡು ಕೊಟ್ಟು. ಸರ್, ಗೌರ್ಮೆಂಟ್ ಜಾಬ್ದವರು ಇಲ್ಲಿ ಬಂದು ಊಟ ಮಾಡಪ್ಲೇ ಇಲ್ಲ. ನೀವೇ ಹಂಗಲ್ಲ ಕೇಳ್ರಿ, ಯಾರಾದ್ರೂ ಊಟ ಮಾಡ್ಬೋದು, ದುಡ್ಡು ಕೊಟ್ಟು. ಕಾರ್ಮಿಕರ ಸಲುವಾಗಿ ಸರ್, ಇದು ಬಡವರ ಸಲಕದ, ಕಾರ್ಮಿಕರ ಸರ. ಇದೀ ಸರ್, ಒಂದ್ ಸೆಕೆಂಡ್ ರೀ. ಕೇಳ್ರಿ, ಎಲ್ಲರಿಗೂ ಕೂಡ ಊಟ ಮಾಡಕ್ ಪ್ರೊವಿಷನ್ ಇದೆ ಅಲ್ಲಿ. ಆಯ್ತ್ರಿ ಸರ, ಪರವಾಗಿಲ್ಲ. ಈ ಸದ್ಯಕ್ಕೆ ನಾವೇನ್ ಹೇಳಕತ್ತೀವಿ ಸರ, ಇದು ಒಯ್ಯೋದು ತಪ್ಪೋ ಏನ್ ಸರಿಯೋ? ಈ ದೊಡ್ಡ ಹೋಟೆಲ್ಗಳು ಇದಾವ, ದೊಡ್ಡ ನಾನು ಹೇಳೋದು ಕೇಳ್ರಿ. ಈಗ ತಪ್ಪಲ್ಲ, ರೈಟ್. ಅದು ಯಾಕೆ ಅವರು ಅರ್ಧನೇ ಹೇಳ್ತಾರ, ನ್ಯೂಸ್ ಮಾಡಮತ್ ಬಿಡು. ನೋಡ್ರಿ, ನೀವು ಮ್ಯಾನೇಜರ್ ಇದ್ದೀರಿ, ಏನಿದ್ದೀರಿ ಈ ಉಸ್ತುವಾರಿ ನಿಮ್ದೇ ಅದಿಲ್ಲ. ಒಂದು ವೇಳೆ ಗೌರ್ಮೆಂಟ್ದವ್ರಿಗೆ ಇಲ್ಲಿಂದ ಊಟ ಸಪ್ಲೈ ಆಯಿತು, ನೇರವಾಗಿ ನಿಮ್ಮ ಆ್ಯಕ್ಷನ್ ಹೇಳತ್ತಿದ್ನ. ನಾವು ಯಾವುದೇ ಒಂದು ಅಧಿಕಾರಿಗೂ ಯಾರಿಗೂ ಕುಗ್ಗಂಥ ವ್ಯಕ್ತಿ ಅಲ್ಲ. ನಮ್ಮ ನ್ಯೂಸ್ದವ್ರು ಹೇಳತ್ತಿದ್ನ ನಿಮಗೆ. ಈಗ ಸದ್ಯಕ್ಕೆ ಊಟ ಹೋಗ್ಬಾರ್ದು. ಹೋಗ್ಬೇಕಾದ್ರೂ DC ಮೇಡಮ್ ಆದೇಶದಿಂದ ಹೋಗ್ಬೇಕು. ಮೇರಾ ಫೋನ್ಲ ಆಯ್ತು.